ಅವರ ದಕ್ಷಿಣಾಯಣ ಪಯಣ ಹೇಗಿದೆ? ತಮಿಳುನಾಡಿನ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸ್ತಾ ಇದ್ದಾರೆ ಮೋದಿ. ತಮಿಳುನಾಡು ಅಲ್ಲಿ ಹೊಡಿಬೇಕು ಅಂತ. ಯಾಕಂದರೆ ಅಲ್ಲಿ ಜಯಲಲಿತಾ ಹೋದ ನಂತರ ಅಣ್ಣಾ ಡಿ ಎಂ ಕೆಯ ಬೊಕ್ಕೆ ಇದೆಯಲ್ಲ, ಆ ಬೊಕ್ಕೆಗೆ ಒಬ್ಬ ನಾಯಕ ಸಿಗ್ತಾ ಇಲ್ಲ. ಅದನ್ನು ಬಿ ಜೆ ಪಿ ಅಣ್ಣಾಮಲೈ ಅವರನ್ನು ಅಲ್ಲಿ ಒಂದು ಆಟ ಆಡಿಸ್ತಾ ಇದ್ದಾರೆ. ರಾಮೇಶ್ವರಂಗೆ ಹೋಗಿದ್ರು, ಧನುಷ್ಕೋಡಿಗೆ ಹೋಗಿದ್ರು. ಧನುಷ್ಕೋಡಿ ಎಲ್ಲಿ ಸೇತುವೆ ಇದೆ ನೋಡಿ, ಆ ಧನುಷ್ಕೋಡಿಯಲ್ಲಿ ಶುರುವಾಗುತ್ತೆ. ಭಾಳ ಅದ್ಭುತವಾದಂಥ ಜಾಗ. ನೀವು ಧನುಷ್ಕೋಡಿಗೆ ಹೋದರೆ ಅಲ್ಲೊಂದು ಕಲ್ಲು ಸಿಗುತ್ತೆ. ನಾನು ಹೋಗಿದ್ದೀನಿ ಆ ಜಾಗಕ್ಕೆ. ಆ ಕಲ್ಲು ನೀವು ನೀರಲ್ಲಿ ಹಾಕಿದರೆ ನೀರಲ್ಲಿ ತೇಲತ್ತೆ. ಅದ್ಭುತವಾದ ಮುತ್ತುಗಳೆಲ್ಲ ಸಿಗುತ್ತೆ ನಿಮಗೆ. ಧನುಷ್ಕೋಡಿ ಹೆಂಗಿದೆ ಅಂತಂದರೆ, ಅಲ್ಲಿ ನೀವು ಜೀಪಲ್ಲಿ ಹೋಗಬೇಕು. ಜೀಪಲ್ಲಿ ಹೋದ ನಂತರ ಆ ಜೀಪ್ನ 4 ಟೈರ್ಗಳನ್ನು ಚೇಂಜ್ ಮಾಡ್ತಾರೆ. ನೀವು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಸಮುದ್ರ, ಈ ಕಡೆ ಸಮುದ್ರ ಮಧ್ಯದಲ್ಲಿ ಹೋಗ್ತಾ ಇರಬೇಕಾಗತ್ತೆ. ನೀವು ಸಮುದ್ರ ಮಧ್ಯದಲ್ಲಿ ಹೋಗಿ ಮತ್ತೊಂದು ಕಡೆ ಹೋದಾಗ ಸಮುದ್ರ ಮಧ್ಯದಲ್ಲಿ ಹಳೇ ಕಾಲ ಭೂಕಂಪ ಬಂದು ಹಾಳಾದಂಥ ಒಂದು ರೈಲ್ವೆ ಸೇತುವೆ ಕೂಡ ಕಾಣುತ್ತೆ. ಅಂಥ ಜಾಗ ಅದು. ಆದರೆ ನಿಮಗೆ ಅಲ್ಲಿ ಈ ರಾಮಸೇತು ಕಾಣೋಕ್ಕೆ ಸಿಗೋದಿಲ್ಲ. ರಾಮಸೇತು ಇಲ್ಲಿಂದ ಶುರುವಾಗಿದೆ ಅಂತ ಅಲ್ಲಿ ತೋರಿಸ್ತಾರೆ. ಅಲ್ಲಿರುವಂಥ ಕಲ್ಲಿದೆಯಲ್ಲ, ನೀರಲ್ಲಿ ಹಾಕಿದರೆ ಮುಳುಗೋದಿಲ್ಲ ಕಲ್ಲು. ಆ ಕಲ್ಲು ನೀರಲ್ಲಿ ತೇಲ್ತಾ ಇರುತ್ತೆ. ನೀವು ಧನುಷ್ಕೋಡಿಗೆ ಹೋದರೆ ನೋಡ್ಬೋದು. ಆಮೇಲೆ ದೇಗುಲ ಭೇಟಿ ವೇಳೆ ಅನೇಕ ಕಡೆ ರ್ಯಾಲಿ ಮಾಡಿದರು ನರೇಂದ್ರ ಮೋದಿಯವರು. ಮೋದಿ ರ್ಯಾಲಿಯಲ್ಲಿ ತಮಿಳ್ನಾಡಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಜನ ಕಿಕ್ಕಿರು ತುಂಬಿದ್ರು. ಓಟ್ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಆ ಚರಿಷ್ಮಾಟಿಕ್ ತಮ್ಮ ಚರಿಷ್ಮಾ ಇದೆಯಲ್ಲ, ಅದನ್ನು ಇಡೀ ತಮಿಳ್ನಾಡಿನಾದ್ಯಂತ ಪಸರಿಸುವಂಥ ಪ್ರಯತ್ನ ಮಾಡ್ತಾರೆ. ಸೆಂಗೋಲ್ ತಗೊಂಡು ಹೋದಾಗ ನೀವೆಲ್ಲ ಗೊತ್ತಿದೆಯಲ್ಲ, ಅದು ತಮಿಳ್ನಾಡಿನಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಇದೆ. ಅದು ಕೂಡ ರಾಮೇಶ್ವರಂ ಅಂತ. ಅಂದರೆ ನಿಮಗೇನಾಗುತ್ತೆ ಗೊತ್ತಾ, ಭಾವನಾತ್ಮಕವಾಗಿ ಈಗ ವಾರಣಾಸಿಯಿಂದ ಸ್ಪರ್ಧೆ ಮಾಡಿದಾಗ ಅಲ್ಲಿ ಕಾಶಿ ಕಾರಿಡಾರ್ ಆಯಿತು. ಈಗ ರಾಮೇಶ್ವರಂ, ವಾರಣಾಸಿಯಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ, ರಾಮೇಶ್ವರಂನಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ, ಹೀಗೆಲ್ಲ. ಆಮೇಲೆ ಅಣ್ಣಾಮಲೈ ಒಂದು ಯಾತ್ರೆ ಮಾಡಿದ್ದಾರೆ, ಎನ್ ಮಣ್ ಎನ್ ಮಕ್ಕಳು, ನನ್ನ ಮಣ್ಣು ಮತ್ತು ನನ್ನ ಜನ ಅಂಥೇಳಿ. ಆ ಯಾತ್ರೆ ತಮಿಳುನಾಡಲ್ಲಿ ದೊಡ್ಡ ಬಲ ತುಂಬ್ತಾ ಇದೆ. ಇಡೀ ರಾಜ್ಯ ಸುತ್ತಿ ಬಿ ಜೆ ಪಿ ಬಲಪಡಿಸ್ತಾ ಇದ್ದಾರೆ ಅಣ್ಣಾಮಲೈ ಅವರಿಗೆ ಒಳ್ಳೆ ನಾಲೆಜು ಇದೆ. ತಮಿಳುನಾಡಿನ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾರೆ. ಇತ್ತೀಚೆಗೆ ಸರ್ಪ್ರೈಸಿಂಗ್ಲಿ 15 ಮಾಜಿ ಎಮ್ ಎಲ್ ಎ, ಎಷ್ಟು 15 ಮಾಜಿ ಎಮ್ ಎಲ್ ಎ, ಒಬ್ಬ ಎಂ ಪಿ ಮಾಜಿ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ. ಎಲ್ಲಿ? ತಮಿಳುನಾಡಿನಲ್ಲಿ. ಆಮೇಲೆ ಕೇರಳದ ಪ್ರಸಿದ್ಧ ದೇವಾಲಯ ಶ್ರೀಕೃಷ್ಣ ದೇವಾಲಯ ಗುರುವಾಯೂರು ದೇಗುಲಕ್ಕೆ ತೆರಳಿದ್ರು ಮೋದಿ. ಅಲ್ಲಿ ಖ್ಯಾತ ನಟ ಸುರೇಶ್ ಗೋಪಿ ಮಗಳ ಮದುವೆಯಲ್ಲಿ ಮೋದಿ ಭಾಗಿಯಾಗ್ತಾರೆ. ಆಮೇಲೆ ಸುರೇಶ್ ಗೋಪಿಗೆ ಈ ಬಾರಿ ಕೂಡ ತ್ರಿಶೂರ್ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಕಳೆದ ಬಾರಿ ಕೂಡ ಸುರೇಶ್ ಗೋಪಿ ಅಲ್ಲೊಂದು ಡೈಲಾಗ್ ಹೇಳ್ತಾ ಇದ್ರು, ಈ ತ್ರಿಶೂರ್ ಎಣಕ ಕೊಡಕಣೆ ಅಂತ ಅಂದ್ಬಿಟ್ಟು ಒಂದು ಮಲಯಾಳಂನಲ್ಲಿ ಅಲ್ಲಿ ಭಾಳ ವೈರಲ್ ಆಗಿತ್ತು, ಮಲಯಾಳಂನಲ್ಲಿ ಮಾತಾಡಿದ್ರು. ಇನ್ನು ಆಂಧ್ರದ TDP YSR ನಾಯಕರಿಗೂ NDA ಬೇಕು. ನಾನು ಹೇಳಿದ್ನಲ್ಲ, YSR ಕೂಡ NDA ಬೇಕು, NDAಗೆ YSR ಬೇಕು. ಅಲ್ಲೂ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದ ಮಾಜಿ CM ಚಂದ್ರಬಾಬು ನಾಯ್ಡು, ಯಾವಾಗ ಅಮಿತ್ ಶಾ ಅವರನ್ನು ಚಂದ್ರಬಾಬು ನಾಯ್ಡು ಭೇಟಿಯಾದರೂ ಮರುದಿನವೇ ಜಗನ್ಮೋಹನ್ ರೆಡ್ಡಿ ಅಮಿತ್ ಶಾ ಮನೆಗೆ ಹೋಗಿದ್ರು ನೋಡಿ. ಸೊ ಇದೆಲ್ಲವೂ ಕೂಡ ತಂತ್ರಗಾರಿಕೆ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಒಂದೊಂದಾಗಿ 400 ಬರಲೇಬೇಕು. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಯಾಕೆ 400, ಯಾಕೆ 370 ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಯಾವುದಾದ್ರೂ ಅಂದರೆ ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಮಾತು ಕೇಳಿ ಬರ್ತಾ ಇದೆಯಲ್ಲ, ಸಂವಿಧಾನದಲ್ಲಿ ಕೆಲವು ಬದಲಾವಣೆಗಳು, ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳು ಮಾಡಬೇಕು ಅಂತಂದರೆ, ದೊಡ್ಡ ಮಟ್ಟದ ತಿದ್ದುಪಡಿ ಮಾಡಬೇಕು ಅಂತಂದರೆ 363 MP ಬಲ ಇರಬೇಕು. ಅರ್ಥ ಆಯ್ತಲ್ಲ ಯಾಕೆ 370, 400 ಅಂತ ಹೇಳ್ತಾ ಇದ್ದಾರೆ ಅಂತ. ಇನ್ನು ಮತ್ತೊಂದು ಜಟ್ಕ ಕಾಂಗ್ರೆಸ್ಗೆ, ಅಂತಿಂತ